ಇವತ್ತಿನ ವಿಡಿಯೋದಲ್ಲಿ ಭಾನುವಾರ ಹೀಗಷ್ಟೇ ನಾವೆಲ್ಲ ತುಳಸಿ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಆದರೆ ಎಷ್ಟೋ ಜನ ಭಾನುವಾರ ಮಾಡೋದಕ್ಕಾಗಿಲ್ಲ ಅಂತ ಅನ್ನೋರು ಈ ದಿನ ಬಿಟ್ಟರೆ ಇನ್ನು ಬೇರೆ ದಿನಗಳಲ್ಲಿ ಯಾವ ದಿನ ಪೂಜೆ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನವೆಂಬರ್ 2ನೇ ತಾರೀಕು ಭಾನುವಾರ ಉತ್ಥಾನ ದ್ವಾದಶಿ. ಈ ದಿನ ತುಳಸಿ ಹಬ್ಬ. ತುಳಸಿ ವಿವಾಹವನ್ನು ಎಲ್ಲರೂ ಕೂಡ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ಆದರೆ ಕೆಲವ್ರಿಗೆ ಹೆಲ್ತ್ ಪ್ರಾಬ್ಲಮಿಂದನೋ ಅಥವಾ ಮಂತ್ಲಿ ಪ್ರಾಬ್ಲಮಿಂದನೋ ಅಥವಾ ಸೂತಕಗಳು ಇದ್ದರೆ ಅಥವಾ ಇನ್ನೇನಾದರೂ ಬೇರೆ ಕಾರಣಗಳಿಂದ ಅವರು ಭಾನುವಾರ ತುಳಸಿ ಪೂಜೆ ಮಾಡೋದಕ್ಕಾಗಿರೋದಿಲ್ಲ. ಅಂಥವರು ಯಾವ್ಯಾವ ದಿನ ಪೂಜೆ ಮಾಡ್ಕೋಬೋದು, ಯಾವ ಸಮಯದಲ್ಲಿ ಮಾಡ್ಕೋಬೋದು ಅಂತ ಈ ದಿನ ತಿಳಿಸ್ತಾ ಇದ್ದೀನಿ. 27ನೇ ತಾರೀಕು ಅಕ್ಟೋಬರ್ ಮೊದಲ ಕಾರ್ತಿಕ ಸೋಮವಾರ, ಹಾಗೆ ನಿನ್ನೆ 3ನೇ ತಾರೀಕು 2ನೇ ಕಾರ್ತಿಕ ಸೋಮವಾರ ಆಗಿದೆ. 10ನೇ ತಾರೀಕು ಮತ್ತು 17ನೇ ತಾರೀಕು, ಹಂಗಾಗಿ ಈ 2 ಕಾರ್ತಿಕ ಸೋಮವಾರದಲ್ಲೂ ಯಾವ ಕಾರ್ತಿಕ ಸೋಮವಾರದಲ್ಲಾದರೂ ಬೇಕಾದರೂ ನೀವು ತುಳಸಿ ಹಬ್ಬವನ್ನು ಮಾಡ್ಕೋಬೋದು. ಸಂಜೆ 5 ಗಂಟೆಯಿಂದ 7 ಗಂಟೆವರೆಗೂ ಈ ಸಮಯದಲ್ಲಿ ಮಾಡ್ಬೋದು. ಮತ್ತು ಹುಣ್ಣಿಮೆ ಬುಧವಾರ ಇದೆ, ನವೆಂಬರ್ 5ನೇ ತಾರೀಕು ಅಂದರೆ ನಾಳೆ, ಅವತ್ತು ಕೂಡ ಮಾಡ್ಬೋದು. ಆ ದಿನ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇರುತ್ತೆ. ಹಾಗಾಗಿ ಬುಧವಾರ 5ನೇ ತಾರೀಕು ತುಳಸಿ ಹಬ್ಬವನ್ನು ಮಾಡ್ಕೋಬೋದು. ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಂದರೆ 5 ಗಂಟೆಯಿಂದ 6 ಗಂಟೆ ತನಕ ಮಾಡ್ಕೋಬೋದು. ತುಂಬಾ ಒಳ್ಳೆ ದಿನ ಇದೆ. ಈ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ಬಿಟ್ಟು ಸ್ನಾನ ಮಾಡಿ ತುಳಸಿ ಪೂಜೆ ಮಾಡೋದ್ರಿಂದ ನಿಮಗೆ ಕಾರ್ತಿಕ ಸ್ನಾನ ಮಾಡಿದ ಫಲ ಸಿಗುತ್ತೆ. ಜೊತೆಗೆ ತುಳಸಿ ವಿವಾಹ, ತುಳಸಿ ಹಬ್ಬ ಮಾಡಿದಂಥ ಫಲ ಕೂಡ ನಿಮಗೆ ಸಿಗುತ್ತೆ. ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆ ತನಕ ಮಾಡ್ಬೋದು. ಮತ್ತು ಬೆಳಗ್ಗೆ 6 ಗಂಟೆ 30 ನಿಮಿಷದ ನಂತರ ಕೂಡ ಮಾಡ್ಬೋದು. ಏನಂದರೆ 6 ಗಂಟೆ 30 ನಿಮಿಷದ ಮೇಲೆ ಅಮೃತ ಸಿದ್ಧಿ ಯೋಗ ಇರುತ್ತೆ. ಬೆಳಗ್ಗೆ 6 ಗಂಟೆ 30 ನಿಮಿಷದಿಂದ 7 ಗಂಟೆ 20 ನಿಮಿಷದ ಒಳಗಾಗಿ ಮಾಡ್ಬೋದು. ಅಂದರೆ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀರಾ ಅಂದರೆ ಬೆಳಗ್ಗೆ 5 ಗಂಟೆಯಿಂದ ಬೆಳಗ್ಗೆ 7 ಗಂಟೆ ಒಳಗಾಗಿ ಪೂಜೆ ಮಾಡ್ಕೋಬೋದು. ನಿಮಗೆ ಒಳ್ಳೆ ಶುಭ ಸಮಯ ಇರುತ್ತೆ. ಸಂಜೆ ಮಾಡೋವಂಥವ್ರು ಹೆಚ್ಚಾಗಿ ಸಮಯ ಇರೋದಿಲ್ಲ. 6 ಗಂಟೆಯಿಂದ 6 ಗಂಟೆ 30 ನಿಮಿಷದ ಒಳಗಾಗಿ ಮಾಡಬೇಕು. ಇದು ಹುಣ್ಣಿಮೆ ದಿನ, ನವೆಂಬರ್ 5ನೇ ತಾರೀಕು ಹುಣ್ಣಿಮೆ ದಿನ ಮಾಡೋವಂಥವ್ರು ಈ ಸಮಯದಲ್ಲಿ ಮಾಡ್ಕೋಬೋದು. ಇನ್ನು ಕಾರ್ತಿಕ ಸೋಮವಾರದಲ್ಲಿ ಮಾಡೋವಂಥವ್ರು ಸಂಜೆ 5 ಗಂಟೆಯಿಂದ 7 ಗಂಟೆ ಒಳಗಾಗಿ ಮಾಡ್ಕೋಬೋದು. ಇನ್ನು ಈ ದಿನ ಅಂದರೆ ಕೃತಿಕಾ ನಕ್ಷತ್ರ ಇರೋ ದಿನ ಶುಕ್ರವಾರ 7ನೇ ತಾರೀಕು, ಅವತ್ತು ಕೂಡ ಮಾಡ್ಕೋಬೋದು. ತುಂಬಾ ಒಳ್ಳೆ ದಿನ ಇದೆ. ಹಂಗಾಗಿ ಮಿಸ್ ಮಾಡ್ಕೋಬೇಡಿ. ಈ ದಿನ ತಪ್ಪದೆ ತುಳಸಿ ಹಬ್ಬವನ್ನು ಯಾರೆಲ್ಲ ಆಚರಣೆ ಮಾಡಿಲ್ವೋ ಅವರು ಆಚರಣೆ ಮಾಡಿ. ಶುಕ್ರವಾರ 7ನೇ ತಾರೀಕು ಕೂಡ ನೀವು ತುಳಸಿ ಹಬ್ಬವನ್ನು ಮಾಡ್ಬೋದು. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋರು ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆ ಒಳಗಾಗಿ ನೀವು ಮಾಡ್ಬೋದು. ಅಮೃತಗಳಿಗೆ ಬೆಳಗ್ಗೆ 9 ಗಂಟೆ 40 ನಿಮಿಷದಿಂದ 11 ಗಂಟೆವರೆಗೂ ಇರುತ್ತೆ. ಈ ಸಮಯದಲ್ಲೂ ಕೂಡ ನೀವು ಮಾಡ್ಬೋದು. ಸಂಜೆ ಮಾಡೋ ಅಂಥವ್ರು 5 ಗಂಟೆ 30 ನಿಮಿಷದಿಂದ 7 ಗಂಟೆ ಒಳಗಾಗಿ ಗೋಧೂಳಿ ಸಮಯದಲ್ಲಿ ಮಾಡ್ಕೋಬೋದು. ಅಲ್ಲದೆ ಈ ದಿನ ವಿಶೇಷವಾಗಿ 365 ಬತ್ತಿಯ ದೀಪನ ಶಿವನ ದೇವಸ್ಥಾನದಲ್ಲಿ ಹಚ್ಚಬೇಕು. ಅಥವಾ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಲ್ಲ ಅನ್ನೋರು ತುಳಸಿ ಗಿಡದ ಮುಂದೆ ಕೂಡ ಹಚ್ಬೋದು. ಮನೆ ಹೊರಗಡೆ ನೀವು ತುಳಸಿ ಗಿಡನ ಇಟ್ಬಿಟ್ಟು ಪೂಜೆ ಮಾಡ್ತಿದ್ದೀರಾ ಅಂತ ಅಂದರೆ ಅಲ್ಲಿ ನೀವು ಇಡಬೇಕಾಗುತ್ತೆ. ಮನೆ ಒಳಗಡೆ ಅಲ್ಲ, ಇದು ನೆನ್ಪಿಟ್ಕೊಳ್ಳಿ. ಮನೆ ಹೊರಗಡೆ ತುಳಸಿ ಗಿಡನ ಇಟ್ಬಿಟ್ಟು ಪೂಜೆ ಮಾಡ್ತಿದ್ರೆ ಅಲ್ಲಿ ನೀವು 365 ಬತ್ತಿಯ ದೀಪವನ್ನು ಹಚ್ಬೋದು. ಆದರೆ ಮನೆ ಒಳಗಡೆ ಹಚ್ಚಬಾರ್ದು. ಅಲ್ಲದೆ ಯಾವುದೇ ಮಂಗಳವಾರ ಕೂಡ ನೀವು ತುಳಸಿ ಹಬ್ಬವನ್ನು ಮಾಡ್ಬೋದು. 11ನೇ ತಾರೀಕು ಮಂಗಳವಾರ ತುಂಬಾ ಚೆನ್ನಾಗಿದೆ. ಆ ದಿನ ಷಷ್ಠಿ ಕೂಡ ಇರುತ್ತೆ, ಹಾಗೆ ಪುಷ್ಯ ನಕ್ಷತ್ರ ಕೂಡ ಇರುತ್ತೆ. ಹಾಗಾಗಿ 11ನೇ ತಾರೀಕು ತುಂಬಾ ಚೆನ್ನಾಗಿದೆ. ಅವತ್ತು ಪೂಜೆ ಮಾಡೋ ಅಂಥವ್ರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋರು 5 ಗಂಟೆಯಿಂದ 6 ಗಂಟೆ ಒಳಗಾಗಿ ಮಾಡ್ಕೋಬೋದು. ಮತ್ತು ಸಂಜೆ ಮಾಡಿದ್ರೇ ತುಂಬ ಒಳ್ಳೆಯದು. ಸಂಜೆ ಸರ್ವಾರ್ಥ ಸಿದ್ಧಿ ಯೋಗ ಇದೆ. ಆ ಒಂದು ಸಮಯದಲ್ಲಿ ರವಿ ಯೋಗ ಇರುತ್ತೆ. ಹಾಗಾಗಿ ನೀವು ಸಂಜೆ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು. ಸಂಜೆ 5 ಗಂಟೆ 30 ನಿಮಿಷದಿಂದ 6 ಗಂಟೆ 40 ನಿಮಿಷದ ಒಳಗಾಗಿ ತುಳಸಿ ಪೂಜೆನ ಮಾಡ್ಕೋಬೋದು. 11ನೇ ತಾರೀಕು ಅಥವಾ 2 ಕಾರ್ತಿಕ ಸೋಮವಾರ, ಅದ್ರ ಜೊತೆಗೆ 5ನೇ ತಾರೀಕು ಹುಣ್ಣಿಮೆ, 7ನೇ ತಾರೀಕು ಶುಕ್ರವಾರ, 11ನೇ ತಾರೀಕು ಮಂಗಳವಾರ, ಇಷ್ಟೂ ದಿನದ ಸಮಯ ಮತ್ತು ಈ ದಿನದ ಒಳ್ಳೊಳ್ಳೆ ತಿಥಿ ನಕ್ಷತ್ರಗಳು ಇರೋದ್ರಿಂದ ಈ ದಿನ ತುಳಸಿ ಹಬ್ಬವನ್ನು ಮಾಡ್ಕೋಬೋದು. ಇದನ್ನು ಬಿಟ್ಟು ಬೇರೆ ದಿನಗಳಲ್ಲಿ ನೀವು ಮಾಡ್ತೀರಾ ಅಂತ ಅಂದರೆ ಮಾಡ್ಬೋದು. ಯಾವುದೇ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ ಬೇರೆ 20ನೇ ತಾರೀಕಿದೆ. ಅದರೊಳಗಡೆ ನೀವು ಯಾವುದೇ ಸೋಮವಾರ, ಮಂಗಳವಾರ, ಶುಕ್ರವಾರ ತುಳಸಿ ಪೂಜೆಯನ್ನು ಮಾಡ್ಕೋಬೋದು. ಅಂದರೆ ಕಾರ್ತಿಕ ಮಾಸ ಮುಗಿಯೋದೊಳಗಡೆ ನೀವು ಈ ತುಳಸಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಇನ್ನು ಗಂಡ ಇಲ್ಲದೆ ಇರೋವಂಥವರು ತುಳಸಿ ಪೂಜೆ ಮಾಡ್ಬೋದಾ ಅಂತ ಅಂದರೆ ಖಂಡಿತ ಎಲ್ಲನೂ ಕೂಡ ಮಾಡ್ಬೋದು. ಆದರೆ
ಹೆಣ್ಮಕ್ಳು ಮನೆಗೆ ಕುಂಕುಮ ತೊಗೊಳೋದಕ್ಕೆ ಅಂತ ಬಂದಾಗ ನೀವೆಲ್ಲನೂ ಕೂಡ ಒಂದು ತಟ್ಟೆನಲ್ಲಿ ಜೋಡಿಸಿ ಇಟ್ಬಿಡಿ, ಅವರಾಗೆ ತೊಗೊತಾರೆ. ಇದು ಬಿಟ್ಟರೆ ನೀವು ಎಲ್ಲ ಪೂಜೆನೂ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಇದಿಷ್ಟು ಕೂಡ ಭಾನುವಾರ 2ನೇ ತಾರೀಕು ತುಳಸಿ ಹಬ್ಬವನ್ನು ಪೂಜೆ ಮಾಡಿಲ್ಲದೆ ಇರೋರು ಯಾವ್ಯಾವ ದಿನಗಳಲ್ಲಿ ಮತ್ತೆ ನಾವು ತುಳಸಿ ಪೂಜೆಯನ್ನು ಈ ಕಾರ್ತಿಕ ಮಾಸ ಮುಗಿಯೋದ್ರೊಳಗಡೆ ಯಾವ್ಯಾವ ದಿನದಲ್ಲಿ ಯಾವ್ಯಾವ ಸಮಯದಲ್ಲಿ ನಾವು ಮಾಡ್ಕೋಬೋದು ಅಂತ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.